ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಇವಿ ಟಾಕ್ಗೆ ನಿಮಗೆ ಸ್ವಾಗತ. ಇಂಗ್ಲಿಷ್ ಗ್ರಾಮರಲ್ಲಿ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಪ್ರಿಪೋಸಿಷನ್ ಪಾರ್ಟ್ 2 ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಂತಾನೆ ಬಿಫೋರ್ ಇಟ್ ನಾನು ಇದಕ್ಕಿಂತ ಮುಂಚೆ ಕೂಡ ಪ್ರಿಪೋಸಿಷನ್ ಪಾರ್ಟ್ 1 ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡಬಹುದು. ಸೊ ನೀವು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಅದರಲ್ಲಿ ಆ ವಿಡಿಯೋದಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಪ್ರಿಪೋಸಿಷನ್ಸ್ ಬಗ್ಗೆ, ಹಾಗೆ ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಸೊ ಅದಾದ್ಮೇಲೆ ಇದು ನೋಡಿದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ನಾವು ಲೆಟ್ಸ್ ಸಿ ದ ಪ್ರಿಪೋಸಿಷನ್ ಪಾರ್ಟ್ 2. ಓಕೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಪ್ರಿಪೋಸಿಷನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವತ್ತಪ್ಪ ಅಂತಾರೆ ಸಿಂಪಲ್ ಪ್ರಿಪೋಸಿಷನ್ ಮತ್ತು ಡಬಲ್ ಪ್ರಿಪೋಸಿಷನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಥರ್ಡ್ ಒನ್, ಕಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಬರುತ್ತೆ ಇದರಲ್ಲಿ, ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್ ಅಲ್ಲಿ. ಅದೇನಪ್ಪ ಅಂತಂದ್ರೆ ಪ್ರಿಪೋಸಿಷನ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಪ್ರಿಫಿಕ್ಸಿಂಗ್. ನೀವು ಸಫಿಕ್ಸ್ ಪ್ರಿಫಿಕ್ಸ್ ಅಂತ ಕಲ್ತಿರ್ತೀರ, ಹೌದಾ? ನಿಮ್ಮ ಜೂನಿಯರ್ ಕ್ಲಾಸ್ಗಳಲ್ಲಿ ಆರ್ ನೋನ್ ಆಸ್ ಅ ಕಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಯಾವ ಪ್ರಿಪೋಸಿಷನ್ಸ್ ಪ್ರಿಫಿಕ್ಸ್ ಲಿಂದ ಫಾರ್ಮ್ ಆಗಿರುತ್ತೆ ಅಥವಾ ಪ್ರಿಫಿಕ್ಸ್ ಯೂಸ್ ಮಾಡಿ ಫಾರ್ಮ್ ಆಗಿರುತ್ತೋ ಅಂತ ಒಂದು ವರ್ಡ್ಸ್ ಗೆ ನಾವು ಕಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಕಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ನಾವು ಲೆಟ್ಸ್ ಇದೆ ಎಕ್ಸಾಂಪಲ್ ಅಬೌಟ್ ಅಂತ ಇದೆ ನೋಡಿ, ಇಲ್ಲಿ ಔಟ್ ಅಂತ ಒಂದಿದೆ, ಇದಕ್ಕೆ ನಾವು ಎ ಬಿ ಅನ್ನೋದು ಒಂದು ಪ್ರಿಫಿಕ್ಸ್ ಹಚ್ಚಿದೀವಿ, ಹೌದಾ? ನೆಕ್ಸ್ಟ್ ಔಟ್ ಸೈಡ್ ಅಂತ ಇದೆ, ಇಲ್ಲಿ ಔಟ್ ಅಂತ ಒಂದು ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ ಸೈಡ್ಗೆ. ಔಟ್ ಸೈಡ್ ಅಂತ ಇರ್ಬೋದು, ಅಕ್ರಾಸ್ ಅಂತ ಇರ್ಬೋದು, ಬಿಸೈಡ್ ಅಂತ ಇರ್ಬೋದು, ಅಬ್ರಾಡ್ ಅಂತ ಇರ್ಬೋದು, ವಿದೌಟ್ ಅಂತ ಇರ್ಬೋದು, ಅಪಾನ್ ಇರ್ಬೋದು, ಡಿಸ್ಪೈಟ್ ಇರ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಕಂಪೌಂಡ್ ಪ್ರಿಪೋಸಿಷನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲ ಕೂಡ ಅಬ್ರಾಡ್ಗೆ, ಹೌದಾ, ರೋಡ್ಗೆ ಎ ಬಿ ಹಚ್ಚಿದ್ವಿ, ಅಬ್ರಾಡ್ ಆಗಿದೆ. ಔಟ್ಗೆ ವಿತ್ ಹಚ್ಚಿದ್ರೆ ವಿದೌಟ್ ಆಗಿದೆ. ಆನ್ಗೆ ಅಪ್ ಹಚ್ಚಿದ್ವಿ, ಅಪಾನ್ ಆಗಿದೆ, ಹೌದಾ? ಡಿಸ್ಪೈಟ್ಗೆ ಡಿ ಹಚ್ಚಿದ್ವಿ, ಡಿಸ್ಪೈಟ್ ಅಂತ ಆಗಿದೆ, ಹೌದಾ? ಈ ತರ ನಾವು ಪ್ರಿಫಿಕ್ಸ್ ಅನ್ನು ಯೂಸ್ ಮಾಡಿ ಫಾರ್ಮ್ ಮಾಡಿದ್ರೆ ಅದಕ್ಕೆ ನಾವು ಕಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸೈಡ್ ಇದೆ, ಅಲಾಂಗ್ ಇದೆ, ಅಬೌವ್ ಇದೆ, ವಿದಿನ್ ಇದೆ. ಸೊ ಇಲ್ಲಿ ಕೂಡ ಕೆಲವೊಂದು ಎಕ್ಸಾಂಪಲ್ ನೋಡಬಹುದು ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಸಿ ದ ಡು ಯು ನೋ ಅಬೌಟ್ ರಾಣಿ. ನೋಡಿ, ಅಬೌಟ್ ಅನ್ನೋದು ಒಂದು ಕಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಹಿ ರ್ಯಾನ್ ಅಕ್ರಾಸ್ ದ ರೋಡ್ ಅಂತದೆ, ಅಕ್ರಾಸ್ ಇಸ್ ದ ಕಂಪೌಂಡ್ ಪ್ರಿಪೋಸಿಷನ್. ನೆಕ್ಸ್ಟ್ ದೇ ಕ್ವಾರೆಲ್ಡ್ ಅಮಂಗ್ ದೆಮ್ಸೆಲ್ವ್ಸ್, ಅಮಂಗ್ ಕೂಡ ಒಂದು ಕಂಪೌಂಡ್ ಪ್ರಿಪೋಸಿಷನ್ಸ್ ಆಗುತ್ತೆ. ಫೋರ್ತ್ ನೋಡಿ, ಐ ಸ್ಟುಡ್ ಬಿಸೈಡ್ ದ ಥಿಯೇಟರ್. ನೀವು ಇನ್ನೊಂದು ಅರ್ಥ ಮಾಡ್ಕೋ, ಬಿಸೈಡ್ ಮತ್ತು ಬಿಸೈಡ್ಸ್ಗೆ ಒಂದು ಡಿಫ್ರೆನ್ಸ್ ಇದೆ. ಬಿಸೈಡ್ ಅಂದ್ರೆ ಪಕ್ಕದಲ್ಲಿ, ಬಿಸೈಡ್ಸ್ ಅಂತಂದ್ರೆ ಅದರ ಬದಲಾಗಿ ಅಂತ ಯೂಸ್ ಮಾಡ್ತೀವಿ ನಾವು ಕನ್ನಡದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಕೆಲವೊಂದು ಕನ್ಫ್ಯೂಸಿಂಗ್, ಅದು ಬಿಸೈಡ್ಸ್ ಡಿಫ್ರೆನ್ಸ್ ಇರ್ಬೋದು, ಕೆಲವೊಂದು ಈ ತರ ಕನ್ಫ್ಯೂಸಿಂಗ್ ವರ್ಡ್ಸ್ ಬಗ್ಗೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದೀನಿ. ನೀವು ಅದರಲ್ಲಿ ಅರ್ಥ ಮಾಡ್ತೀನಿ ನಾನು ನಿಮಗೆ ಯಾವ ರೀತಿ ಇವು ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಅಂತ, ಬಿಸೈಡ್ ಮತ್ತು ಬಿಸೈಡ್ಸ್ ಬಗ್ಗೆ. ಓ ಎಫ್ ಆಪ್ ಇರ್ಬೋದು, ಓ ಡಬ್ಲ್ಯೂ ಎಫ್ ಆಪ್ ಇರ್ಬೋದು, ಇದೆಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂತ ಬರುತ್ತೆ. ಈ ಪಾರ್ಟಿಸಿಪಲ್ ಪ್ರಿಪೋಸಿಷನ್ ಇದು ಫೋರ್ತ್ ಕೈಂಡ್ ಆಫ್ ಪ್ರಿಪೋಸಿಷನ್ಸ್ ಅಂತ ಹೇಳ್ಬೋದು, ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್ ಅಲ್ಲಿ. ಹೀಗಂದ್ರೆ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಅ ಪ್ರಿಪೋಸಿಷನ್ಸ್ ಆರ್ ನೋನ್ ಆಸ್ ಅ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್. ನೋಡಿ, ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ಗಳನ್ನ ನಾವು ಎಲ್ಲಿ ಪ್ರಿಪೋಸಿಷನ್ಸ್ ಆಗಿ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾವು ಪಾರ್ಟಿಸಿಪಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ನೋಡಿ, ಕನ್ಸಿಡರಿಂಗ್ ಇರ್ಬೋದು, ಪೆಂಡಿಂಗ್ ಇರ್ಬೋದು, ರಿಸ್ಪೆಕ್ಟಿಂಗ್ ಇರ್ಬೋದು, ಟಚಿಂಗ್ ಇರ್ಬೋದು, ಫಾಲೋವಿಂಗ್ ಇರ್ಬೋದು, ಇನ್ಕ್ಲೂಡಿಂಗ್ ಇರ್ಬೋದು, ಅಕಾರ್ಡಿಂಗ್ ಇರ್ಬೋದು, ಡ್ಯೂರಿಂಗ್ ಇರ್ಬೋದು. ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ಕನ್ಸಿಡರಿಂಗ, ರೆಸ್ಪೆಕ್ಟಿಂಗ, ಅಕಾರ್ಡಿಂಗ, ಡ್ಯೂರಿಂಗ, ಇವೆಲ್ಲ ಕೂಡ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂತ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಕೂಡ ನಾವು ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಐ ಹೋಪ್ ಯು ಅಂಡರ್ಸ್ಟುಡ್, ನಿಮ್ಗೆ ಅರ್ಥ ಆಗ್ತಂತ ಅನ್ಕೋತೀನಿ. ನೋಡಿ ಎಕ್ಸಾಂಪಲ್ಸ್ ಗಳನ್ನ, ವಿ ಸ್ಟೇ ಇನ್ ಕಾಶ್ಮೀರ್ ಡ್ಯೂರಿಂಗ್ ಸಮ್ಮರ್ ಅಂತ ಇದೆ, ಹೌದಾ? ಡ್ಯೂರಿಂಗ್ ಇಸ್ ವಾಟ್? ಇಟ್ ಇಸ್ ದ ಪಾರ್ಟಿಸಿಪಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್, ರಿಗಾರ್ಡಿಂಗ್ ಯುವರ್ ಎನ್ಕ್ವೈರಿ ವಿ ಕ್ಯಾನ್ ಸಪ್ಲೈ ದ ಗುಡ್ಸ್ ಬೈ ನೆಕ್ಸ್ಟ್ ಮಂತ್. ನೋಡಿ, ರಿಗಾರ್ಡಿಂಗ್ ಅಂತ ಒಂದು ವರ್ಡ್ ಇಲ್ಲಿ. ಸೊ ಇದು ಕೂಡ ನಾವು ಒಂದು ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಆಗುತ್ತೆ. ಇದಾದ್ಮೇಲೆ ದ ಚೀಫ್ ಮಿನಿಸ್ಟರ್ ಎಕ್ಸ್ಪ್ರೆಸ್ಡ್ ಹ್ಯಾಪಿನೆಸ್ ಕನ್ಸರ್ನಿಂಗ್ ಪಾರ್ಟಿ ಪೊಸಿಷನ್ ಇನ್ ಎಲೆಕ್ಷನ್ ಅಂತದೆ. ಕನ್ಸರ್ನಿಂಗ್ ಅನ್ನೋದು ಕೂಡ ಒಂದು ಪಾರ್ಟಿಸಿಪಲ್ ಪ್ರಿಪೋಸಿಷನ್ ಇಲ್ಲಿ ಅರ್ಥ ಆಗುತ್ತೆ. ಐ ಹೋಪ್ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. ಡ್ಯೂರಿಂಗ್ ಎಲ್ಲಿ ಯೂಸ್ ಮಾಡಿದ್ವಿ ನಾವು, ರಿಗಾರ್ಡಿಂಗ್ ಎಲ್ಲಿ ಯೂಸ್ ಮಾಡಿದ್ವಿ, ಕನ್ಸರ್ನಿಂಗ್ ಎಲ್ಲಿ ಯೂಸ್ ಮಾಡಿದ್ವಿ ಅಂತ. ಸೊ ಇದಕ್ಕೆಲ್ಲ ನಾವು ಹೇಗೆ ಗೊತ್ತಾ, ನಾವು ಈಗ ಡ್ಯೂರಿಂಗ್ ಅಂದ್ರೆ ಏನು, ಅದನ್ನೆಲ್ಲಿ ಯೂಸ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಪ್ರಿಪೋಸಿಷನ್ಸ್ ಅಂದ್ರೆ ಏನು, ಯಾವ ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್ ಬರುತ್ತೆ ಇದು ನಿಮ್ಗೆ ಅರ್ಥ ಆಗಿರಬೇಕು. ಅವಾಗ ಮಾತ್ರ ನಾನು ಮೊದಲಿಂದ ಕೂಡ ಹೇಳ್ತಾ ಬರ್ತಿದ್ದೀನಿ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗ್ಬೇಕಂತಾರೆ, ಬೇಸಿಕಲಿ ನೀವು ಸ್ಟ್ರಾಂಗ್ ಆದ್ರೆ ಇನ್ನು ನೆಕ್ಸ್ಟ್ ಬರುವಂತ ಎಲ್ಲ ಗ್ರಾಮರ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೀವು ಸಡನ್ ಆಗಿ ಸರ್ ನಾನು ಮಾತಾಡೋದಕ್ಕೆ ಕಲಿಬೇಕು ಒಂದು ವಾರಲ್ಲಿ ಅಥವಾ 4 ದಿನದಲ್ಲಿ ಮಾತಾಡೋದಕ್ಕೆ ಕಲಿಬೇಕು ಇಂಗ್ಲೀಷನ್ನ, ಅಥವಾ ನಂಗೆ 2 ದಿನದಲ್ಲಿ ಟೆನ್ಸಸ್ ಕಲಿಬೇಕಂದ್ರೆ ಆಗಲ್ಲ. ನೀವು ಬೇಸಿಕ್ ಆಗಿ ಎಲ್ಲಾನು ಕಲಿತಾ ಹೋಗ್ಬೇಕು. ಅದಕ್ಕೆ ನಾನು ನಿಮಗೆ ಬೇಸಿಕ್ ಆಗಿ ಪ್ರತಿಯೊಂದನ್ನು ಕೂಡ ಹೇಳ್ತಾ ಬರ್ತಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ಫಿಫ್ತ್ ಕೈಂಡ್ ಅಂತ ಹೇಳ್ಬೋದು. 5ನೇದು ಯಾವ್ದಪ್ಪ ಅಂದ್ರೆ ಪ್ರೇಸ್ ಪ್ರಿಪೋಸಿಷನ್ ಅಂತ ಬರುತ್ತೆ. ಸೊ ಪ್ರೇಸ್ ಪ್ರಿಪೋಸಿಷನ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತಂದ್ರೆ
ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಅ ಪ್ರಿಪೋಸಿಷನ್ ಆರ್ ನೋನ್ ಆಸ್ ಅ ಪ್ರೇಸ್ ಪ್ರಿಪೋಸಿಷನ್. ನಾನು ನಿಮ್ಗೆ ಪ್ರೇಸ್ ಬಗ್ಗೆ ಹೇಳ್ತೀನಿ. ಪ್ರೇಸ್ ಅಂದ್ರೆ ವಾಕ್ಯಾಂಶ ಅಂತ ಹೇಳ್ತೀವಿ ನಾವು. ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಅ ಪ್ರಿಪೋಸಿಷನ್. ಈ ಪ್ರೇಸ್ ಅನ್ನೋದು ಇಟ್ ಇಸ್ ನಾಟ್ ಎ ಸೆಂಟೆನ್ಸ್, ಇಟ್ ಇಸ್ ನಾಟ್ ಎ ವರ್ಡ್. ಅರ್ಥ ಮಾಡ್ಕೊಳ್ಳಿ. ಪ್ರೇಸ್ ಅಂದ್ರೆ ಇದು ಸೆಂಟೆನ್ಸ್ ಅಲ್ಲ, ವರ್ಡ್ ಅಲ್ಲ. ಇಟ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ನಾವು. ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಡಿಫ್ರೆನ್ಸ್ ಬಿಟ್ವೀನ್ ದ ವರ್ಡ್, ಪ್ರೇಸ್ ಅಂಡ್ ಸೆಂಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅವಾಗ ಅರ್ಥ ಆಗುತ್ತೆ. ಈ ಪ್ರೇಸ್ ಅನ್ನೋದು ಒಂದು ಗ್ರೂಪ್ ಆಫ್ ವರ್ಡ್ಸ್. ಇದು ಸೆಂಟೆನ್ಸ್ ಆಗಲ್ಲ, ಒಂದು ಸಿಂಗಲ್ ವರ್ಡ್ ಕೂಡ ಆಗಲ್ಲ. ಇದು ಗ್ರೂಪ್ ಆಫ್ ವರ್ಡ್ಸ್ ಅಂತ ಕರಿತೀವಿ ನಾವು. ಅದಕ್ಕೆ ನಾವು ಪ್ರೇಸ್ ಅಂತ ಹೇಳ್ತೀವಿ. ಸೊ ಆ ತರ ಪ್ರೇಸ್ ಗ್ರೂಪ್ ಆಫ್ ವರ್ಡ್ಸ್ ಇರುವಂತ ಒಂದು ಪ್ರಿಪೋಸಿಷನ್ಸ್ ಗಳಿಗೆ ನಾವು ಪ್ರೇಸ್ ಪ್ರಿಪೋಸಿಷನ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ ಅರ್ಥ ಆಗುತ್ತೆ. ಬಿಕಾಸ್ ಆಫ್ ಅಂತದೆ, ಹೌದಾ? ಇಲ್ಲಿ 2 ವರ್ಡ್ ಇದೆ. ಇನ್ ಕೇಸ್ ಆಫ್ ಅಂತದೆ, ನೆಕ್ಸ್ಟ್ ಬಿಹಾಫ್ ಆಫ್ ಅಂತದೆ, ಇನ್ ಸ್ಪೈಟ್ ಆಫ್ ಅಂತದೆ, ಇನ್ ಫೇವರ್ ಆಫ್ ಅಂತದೆ, ಇನ್ಸ್ಟಿಡ್ ಆಫ್ ಅಂತದೆ. ಓಕೆ, ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ಅಂತದೆ, ಆಟ್ ದ ಬ್ಯಾಕ್ ಆಫ್ ಅಂತದೆ. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಪ್ರೇಸ್ ಪ್ರಿಪೋಸಿಷನ್ಸ್. ಇವೆಲ್ಲ ಸೆಂಟೆನ್ಸ್ ಕೂಡ ನೋಡಿ. ಇನ್ ಕೇಸ್ ಆಫ್ ಅಂತ ಒಂದು ವರ್ಡ್ ಇದೆ, ಹೌದಾ? ಇದು ಒಂದು ವರ್ಡ್ ಅಲ್ಲ, ಇದು ಗ್ರೂಪ್ ಆಫ್ ವರ್ಡ್ಸ್, ಹೌದಾ? ಇದು ಒಂದು ಸೆಂಟೆನ್ಸ್ ಕೂಡ ಆಗಲ್ಲ. ನೀವು ನೋಡಿದ್ರೆ, ಹಾಗೆ ನೋಡಿದ್ರೆ ಇದೊಂದು ಗ್ರೂಪ್ ಆಫ್ ವರ್ಡ್ಸ್ ಇದೆ, ಬಟ್ ಇದು ಸೆಂಟೆನ್ಸ್ ಆಗಲ್ಲ, ಒಂದು ಸಿಂಗಲ್ ವರ್ಡ್ ಕೂಡ ಆಗಲ್ಲ. ಯಾಕಂದ್ರೆ ಇಲ್ಲಿ 3 ವರ್ಡ್ಸ್ ಇದಾವೆ. ಇನ್ ಕೇಸ್ ಆಫ್ ಅಂತ, ಇದಕ್ಕೆ ನಾವು ಪ್ರೇಸ್ ಅಂತ ಕರಿತೀವಿ. ಸೊ ಈ ತರ ಗ್ರೂಪ್ ಆಫ್ ವರ್ಡ್ಸ್ ಬರುವಂತ ಪ್ರಿಪೋಸಿಷನ್ಸ್ಗೆ ನಾವು ಪ್ರೇಸ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಲೆಟ್ಸ್ ಸಿ ದ ಎಕ್ಸಾಂಪಲ್. ಐ ವೆಂಟ್ ಟು ಯೂನಿವರ್ಸಿಟಿ ಅಲಾಂಗ್ ವಿತ್ ಮೈ ಫ್ರೆಂಡ್ ಅಂತದೆ. ನೋಡಿ, ಅಲಾಂಗ್ ವಿತ್ ಈಸ್ ಅ ಪ್ರೇಸ್ ಪ್ರಿಪೋಸಿಷನ್. ಶಿ ಈಸ್ ಅವೇ ಫ್ರಮ್ ಹೋಮ್, ಇಲ್ಲಿ ಅವೇ ಫ್ರಮ್ ಅಂತದೆ. ಶಿ ಈಸ್ ಅವೇ ಫ್ರಮ್ ಹೋಮ್ ಅಂತ ಕೂಡ ಒಂದು, ಅವೇ ಫ್ರಮ್ ಹೋಮ್ ಅಂತ ಕೂಡ ಒಂದು ಪ್ರೇಸ್ ಪ್ರಿಪೋಸಿಷನ್ ಬರುತ್ತೆ. ಅಕಾರ್ಡಿಂಗ್ ಟು ಶೇಕ್ಸ್ಪಿಯರ್ ಲವ್ ಇಸ್ ನಾಟ್ ಟೈಮ್ಸ್ ಫುಲ್ ಅಂತದೆ. ಅಕಾರ್ಡಿಂಗ್ ಟು, ಇಟ್ ಈಸ್ ಆಲ್ಸೋ ಎ ಪ್ರೇಸ್ ಪ್ರಿಪೋಸಿಷನ್. ದ ಮೀಟಿಂಗ್ ವಿಲ್ ಬಿ ಕ್ಯಾನ್ಸಲ್ಡ್ ಇನ್ ಕೇಸ್ ಆಫ್ ವರ್ಕರ್ ಸ್ಟ್ರೈಕ್. ನೋಡ್ರಿ, ಒಂದು ವೇಳೆ ಮೀಟಿಂಗ್ ವರ್ಕರ್ ಸ್ಟ್ರೈಕ್ ಆದ್ರೆ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಅನ್ನೋದು ಕೂಡ ಒಂದು ಪ್ರೇಸ್ ಪ್ರಿಪೋಸಿಷನ್. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಿಮಗೆ. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೋಡಿ, ಇಲ್ಲಿ ಪ್ರಿಪೋಸಿಷನ್ಸ್ ಎಲ್ಲ ನಾನು ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋದಲ್ಲಿ ನಾನು 5 ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಇನ್ ಫ್ಯೂಚರ್ ಕೂಡ ನಾನು ಪ್ರಿಪೋಸಿಷನ್ಸ್ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ಅಪ್ಲೋಡ್ ಕೂಡ ಮಾಡ್ತೀನಿ. ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ಅಂತ ಹೇಳ್ತೀವಿ. ಅಷ್ಟೇ ಇಂಟ್ರೆಸ್ಟಿಂಗ್ ಕೂಡ ಆಗುತ್ತೆ. ಯಾಕಂದ್ರೆ ಸ್ಪೆಷಲಿ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಸ್ಕೂಲ್ ಎಕ್ಸಾಮ್ಸ್ ಇರ್ಬೋದು, ಎಲ್ಲಾ ಕಡೆ ಕೂಡ ನಾವು ಈ ಒಂದು ಪ್ರಿಪೋಸಿಷನ್ ಸಂಬಂಧಪಟ್ಟಾಗೆ ಕ್ವಶನ್ಸ್ ನೋಡ್ತಾ ಇರ್ತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಗಿರುತ್ತೆ ಅನ್ಕೋತೀನಿ ನಾನು ಪ್ರಿಪೋಸಿಷನ್ಸ್ ಲೆಸನ್. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಫ್ಯೂಚರ್ಲಿ ಬರುವಂತ ಎಲ್ಲ ಗ್ರಾಮರ್ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.